ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಮಹೋನ್ನತ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ 1 ಕೊರಿಂಥ 13ನೇ ಅಧ್ಯಾಯ 5ನೇ ವಚನ. ಪ್ರೀತಿಯು ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ. ಪ್ರಿಯರೇ, ಒಂದು ಕುಟುಂಬದವರು ಭಾರತದಿಂದ ವಿದೇಶಕ್ಕೆ ಹೋಗಿ ಕೆಲಸ ಮಾಡಿ ಸಂಪಾದಿಸಿ ತುಂಬ ವೈಭವದಿಂದ ಬದುಕುತ್ತಿದ್ದರು. ಆದರೆ ಸಡನ್ ಆಗಿ ಅಲ್ಲಿನ ಒಂದು ಆಡಳಿತ ಬದಲಾವಣೆಯಿಂದಾಗಿ ಅಲ್ಲಿನ ಸರ್ಕಾರವು ಅವರನ್ನು ತಮ್ಮ ಸ್ವಂತ ದೇಶವಾದ ಭಾರತಕ್ಕೆ ಮರಳಿ ಕಳಿಸಿಬಿಟ್ಟರು. ಇಲ್ಲಿಗೆ ಬಂದ ನಂತರ ಕೆಲಸವಿಲ್ಲದೆ ತುಂಬಾ ಕಷ್ಟಪಟ್ಟು ಬದುಕುತ್ತಿರುವುದನ್ನು ನೋಡಿದ ಅವರ ಪತ್ನಿ ಒಬ್ಬ ಶ್ರೀಮಂತನಿಗೆ 2ನೇ ಮದುವೆಗೆ ಹೆಣ್ಣು ಬೇಕು ಎಂಬ ಜಾಹೀರಾತು ಅಥವಾ ಅಡ್ವರ್ಟೈಸ್ಮೆಂಟ್ ಅನ್ನು ನೋಡಿ ತನ್ನ ಗಂಡ ಮತ್ತು ಮಕ್ಕಳನ್ನು ಬಿಟ್ಟು ಹೊರಟು ಹೋದಳು. ಇದರಿಂದ ಆ ಗಂಡ ಮತ್ತು ಆತನ ಮಕ್ಕಳ ಹೃದಯವು ನುಚ್ಚು ನೂರಾಗಿ ತುಂಡುಗಳಾಗಿ ಹೊಡೆದು ಹೋಯಿತು. ಅವರು ಪ್ರತಿನಿತ್ಯವೂ ಹತ್ತು ಗೋಳಾಡುತ್ತಾ ಯಾವುದೇ ಸಮಾಧಾನವಿಲ್ಲದವರಾದರು. ಪ್ರಿಯರೇ, ಇಂದಿನ ಸಮಾಜ ಮತ್ತು ಕುಟುಂಬಗಳ ಸ್ಥಿತಿ ಕೂಡ ಹೀಗೆಯೇ ಇದೆ. ಇಂದಿನ ಬದಲಾಗುತ್ತಿರುವ ಸಂಸ್ಕೃತಿಯಲ್ಲಿ ಮದುವೆಯ ಸಮಯದಲ್ಲಿ ಮಾಡಿಕೊಂಡ ಒಂದು ಒಡಂಬಡಿಕೆಯನ್ನು ಮೀರಿ ಅನೇಕ ಕುಟುಂಬಗಳು ತಪ್ಪು ಹಾದಿಯಲ್ಲಿ ಸಾಗುತ್ತಿವೆ. ಅನೇಕ ಕುಟುಂಬಗಳಲ್ಲಿ ಜಗಳಗಳು, ಪರಸ್ಪರ ಒಮ್ಮನಸ್ಸಿಲ್ಲದೆ ಇರುವುದು, ಈ ಮುಂತಾದ ವಿಷಯಗಳಲ್ಲಿ ಸಿಲುಕಿ ಕುಟುಂಬಗಳು ತತ್ತರಿಸುತ್ತಿವೆ. ಆದರೆ ದೇವರು ಕುಟುಂಬಗಳನ್ನು ಕಟ್ಟುವವನು ಮತ್ತು ಒಂದುಗೂಡಿಸುವವನು. ಕುಟುಂಬವನ್ನು ಒಡೆದು ಪ್ರತ್ಯೇಕಿಸುವವನು ಸೈತಾನನು. ಹೌದು ಪ್ರಿಯರೇ, ಕಪಟ, ಕಣ್ಣೀರು, ದ್ರೋಹದಿಂದ ತುಂಬಿರುವ ಈ ಲೋಕದಲ್ಲಿ ಎಂದಿಗೂ ಬದಲಾಗದ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸುವವರು ಯೇಸು ಒಬ್ಬನೇ. ಆ ಪ್ರೀತಿಯೇ ತಪ್ಪಿ ಹೋದವರನ್ನು ಹುಡುಕಿಕೊಂಡು ಹೋದದ್ದು. ಯೇಸುವನ್ನು ಬಿಟ್ಟು ಹಿಂದೆ ಸರಿದು ಮತ್ತೆ ಮೀನು ಹಿಡಿಯಲು ಹೋದವರನ್ನು ಹುಡುಕಿಕೊಂಡು ಹೋಗಿ ಮಕ್ಕಳೇ ಎಂದು ಪ್ರೀತಿಯಿಂದ ಕರೆದು ಪೋಷಿಸಿದವರು ಆ ಯೇಸು ಮಾತ್ರ. ಆ ಯೇಸುವಿನ ಪ್ರೀತಿ ಎಂದಿಗೂ ಬದಲಾಗುವುದಿಲ್ಲ. ಆತನು ಕೊನೆಯವರೆಗೂ ನಮ್ಮನ್ನು ಪ್ರೀತಿಸುವವನಾಗಿದ್ದಾನೆ. ಅದೇ ರೀತಿ ಕುಟುಂಬಗಳಲ್ಲಿ ಗಂಡ ಮತ್ತು ಹೆಂಡತಿ ಪ್ರೀತಿಯಿಂದ ಬದುಕಬೇಕೆಂಬುದೇ ದೇವರ ಒಂದು ಚಿತ್ತವಾಗಿದೆ. ಹಾಗಾಗಿ ಕುಟುಂಬಗಳಲ್ಲಿ ಸಮಾಧಾನ ಉಂಟಾಗಲಿ. ಹಾಗಾಗುವಂತೆ ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.